ಬ್ಯಾಡ್ ಲಕ್. ಇವತ್ತು ಹೀಗೆ ಆಗಬಾರ್ದಿತ್ತು. ಚಿಕ್ಕಪ್ಪ ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನದರ್ ಮಿನಿ ವ್ಲಾಗ್ ಅಲ್ಲ, ಲಾಂಗ್ ವ್ಲಾಗ್. ಸೊ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇದ್ದೇವೆ. ಅಂದರೆ ಹೇಳಿದರೆ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್ ಇದೆ. ಅದು ಪ್ರತಿ ವರ್ಷ ನಾವು ಮಾಡ್ತೇವೆ. ಬಿಕಾಸ್ ಇವತ್ತು ಮಾಲಯ ಆದ ಕಾರಣ ಹಿರಿಯರಿಗೆ ಯಾರೆಲ್ಲ ತೀರಿ ಹೋಗಿರ್ತಾರಲ್ಲ, ಸೊ ಅವರನ್ನೊಂದು ಕರೆದು ಬಡಿಸುವ ಕಾರ್ಯಕ್ರಮ ಅದು ಇತ್ತು. ಇವತ್ತು ಎಲ್ಲರೂ ಬರ್ತಾ ಇದ್ದಾರೆ. ಸೊ ಈ ದಿವಸಕ್ಕೆ ಆ್ಯಕ್ಚುಲ್ ಆಗಿ ನಾವೆಲ್ಲ ಕಾಯ್ತಾ ಇರ್ತೇವೆ ಆಯಿತಾ, ಇಡೀ ಫ್ಯಾಮಿಲಿ. ಬಿಕಾಸ್ ಈ ಒಂದು ದಿವಸ ಎಲ್ಲರೂ ಬರ್ತಾರೆ, ಅಂದರೆ ಪಪ್ಪನ ಕಡೆಯವರೆಲ್ಲ ಬರ್ತಾರೆ. ನನಗೆ ಆಲ್ಮೋಸ್ಟ್ ಎಲ್ಲ ಚಿಕ್ಕಪ್ಪನವರೇ ಇರೋದು, ಚಿಕ್ಕಮ್ಮನವರು, ಅದಾದ ನಂತರ ಎಲ್ಲ ಪುಟ್ಟ ಆಣಿ ಮಕ್ಕಳು. ಸೊ ಇವತ್ತೆಲ್ಲ ಮನೆ ಜಿಗು 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 ಜಿಗ ಅಂತ ಹೇಳ್ತಾ ಇರ್ತದೆ. ಅಜ್ಜಿ ಆಲ್ರೆಡಿ ಬಂದಿದ್ದಾನೆ, ನಮಗೆ ಅವ್ರಿಗೆ ಪರಿಚಯ ಮಾಡಿ ಕೊಡ್ತೇನೆ. ನಾನು ಆಲ್ರೆಡಿ ತಲೆ ಸ್ನಾನ ಮಾಡಿ ಕೂತಿದ್ದೇನೆ. ಯಾಕಂತ ಹೇಳಿದರೆ ಅಡುಗೆಲ್ಲ ಮಾಡಬೇಕಾದ್ರೆ ತಲೆ ಸ್ನಾನ ಮಡಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸೊ ದೋಸೆಗೆ ಇದು ಹುಳಿ ಎಂತ ಮಾಡೋದು? ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡೋದು. ಉದ್ದಿನ ದೋಸೆಗೆ ಹುಳಿ ಬರ್ಲಿಕ್ಕೆ ಕಲಸಿ ಇಡುದಂತೆ. ಸೊ ಅದನ್ನು ಆಲ್ರೆಡಿ ಅವರು ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಸೊ ನಾವೊಂದು ತುಂಬ ಜನ ಬರ್ತಾರಲ್ಲ, ಇದು ಆಲ್ರೆಡಿ ಈ ದೋಸೆಗೆ ಹಿಟ್ಟು ಕಲಸಿ ಇಟ್ಟಿದ್ದಾರೆ ಅಮ್ಮ. ಹುಳಿ ಬಾರಿಸ್ಬೇಕಂತದ್ದು, ಮತ್ತೆ ಉದ್ದಿನ ದೋಸೆಗೆ ಅದು ಬಡಿಸೋದಲ್ಲ ನಾವು. ಇಲ್ಲಿ ಅಜ್ಜಿ ಸೊಪ್ಪು ಕಟ್ ಮಾಡ್ತಾ ಇದ್ದಾರೆ ಪಲ್ಯಕ್ಕೆ. ಯಾರಿಗೆಲ್ಲವ ಒಳ್ಳೆಯದು ನೋಡಿ, ಹೀಗೆ ಇಂತ ನಾನು ಎಲ್ಲನೂ ತೋರಿಸ್ತೇನೆ ಇಂಥ ಎಲ್ಲ. ಹಾಂ. ಅದಾದಮೇಲೆ ನಾನು ಮತ್ತು ಅಮ್ಮ ಸೇರಿಕೊಂಡಿಬ್ಬರು ಮಧ್ಯಾಹ್ನಕ್ಕೆ ಏನು ಬೇಕೋ ಆ ಅಡುಗೆ ಮಾಡ್ತಾಯಿದ್ವಿ. ಒಂದು 3-4 ಜನರಿಗಷ್ಟೇ. ಅಷ್ಟೊತ್ತಾಗುವಾಗ ಚಿಕ್ಕಮ್ಮ ಬಂದಿದ್ದರು. ಸೊ ಚಿಕ್ಕಮ್ಮ ಹೇಗೆ ಅಂತಂದರೆ, ಬಂದ ಕೂಡಲೇ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಅವರು. ಸೊ ತುಂಬ ಹೆಲ್ಪ್ ಆಯಿತು ನಮಗೆ. ಗೈಸ್, ನಾನುಂಟಲ್ಲ ಒಂದು ಬೆಳಗಿಂದ ಕಾಯ್ತಿದ್ದೇನೆ, ಈಗ ಬರ್ತಾರೆ ಅಂತ. ಈಗ ನೋಡಿ ಮೆಲ್ಲಗೆ ರ್ಯಾಂಪ್ ವಾಕ್ ಮಾಡಿಕೊಂಡು ಬರೋದು. ಬರಲಿಕ್ಕೆ ನಾಳೆ ಬರಬೇಕಿತ್ತು. ಆ್ಯಕ್ಚುಲಿ ಪಪ್ಪ ನನಗೆ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು, ಹೀಗೆ ತಾ ಅಂತ. ನೀನು ಮತ್ತೆ ಅಪ್ಪ ಅಲ್ಲೇ ಬರ್ಬೋದಲ್ಲ. ಕೊಡೋದು ನಂದು ಕೊಟ್ಟು ಡ್ರೆಸ್ ಎಲ್ಲ ಬರೋದಿಲ್ಲ ನೀನು ಒಳಗೆ. ಹಾಯ್ ಮಾಡು ಇಲ್ಲಿ ಇದಕ್ಕೆ ಹಾಯ್ ಮಾಡು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕೊಡು, ಕೈ ಕೊಡು. ಇಲ್ಲಿ ನೋಡು. ನಮಸ್ತೆ ಮಾಡು. ಅಲ್ಲಿ ನಮಸ್ತೆ ಅಲ್ಲಿ ಮಾಡಿ ಅಕ್ಕ ಹೋಗಿ. ನೀನು ಉಗ್ಗ ಮಾಡುದಿಲ್ಲ? ಎಲ್ಲಿಗೆ ಬರುದು? ನನಗೆ ಕೆಲಸ ಉಂಟು, ಬಾ ಇಲ್ಲಿ ಬಾ. ನನಗೆ ಇವತ್ತೊಂದು ಬೇರೆ ಕೆಲಸವೇ ಇಲ್ಲ. ಇವನ ಜೊತೆ ಇವನು ಬಾ 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 ಬಾ. ಯಾವತ್ತೂ ನಾನು ಬೇಡ ಇವನಿಗೆ. ನಿನ್ನ ಅಮ್ಮ ಚಿತ್ತ ಬಂದ ಮೇಲೆ ಮತ್ತೆ ನಾನು ಬೇಕಾ ನಿಂಗೆ? ಚಿತ್ತ ಎಲ್ಲಿ ಚಿತ್ತ ಗೊತ್ತಿಲ್ಲ? ಇಲ್ಲವಾ? ಬಾಯ್ ಮಾಡು. ಇಲ್ಲಿ ಮಾಡು. ಬಾಯ್. ಹಾಂ, ಇವತ್ತು ಯಾಕೆ ಇಷ್ಟು ಲೇಟಾಗಿ ಬಂದದ್ದು ಹೇಳಿ? ಇವರು ಬಾಳೆನ್ನು ತಿಂತಿದ್ದಾರೆ ಆಯ್ತಾ. 3:30 ಆದರೂ ಈ ಪುಣ್ಯಾತ್ಮನಿಗೆ ಊಟ ಮಾಡಲಿಕ್ಕೆ ಆಗಲಿಲ್ಲ. ಈಗ ನಮ್ಮ ಶೆಫ್ ಆಫ್ ದ ಕಿಚನ್ ನೋಡಿ ನಮ್ಮನ್ನು ಬಂದಿದ್ದಾರೆ, ಊಟ ಮಾಡಿಸ್ತಾ ಇದ್ದಾರೆ. ಮಗುವಿಗೆ ಊಟ ಮಾಡಿಸಿ ಈಗ ಡ್ರೆಸ್ ಚೇಂಜ್ ಮಾಡಿ ಬಂದು ಮಾಲ್ಟನ್ನು ಕುಡಿತಾ ಇದ್ದಾರೆ.
ಆಂಟಿ ಅವರು ಟೊಮೆಟೊ ಮೂರ್ತಿದ್ದಾರೆ. ಆಂಟಿ ಟೊಮೆಟೊ ಕಟ್ ಮಾಡ್ತಿದ್ದಾರೆ, ನಾನು ಈರುಳ್ಳಿ ಕಟ್ ಮಾಡಲಿಕ್ಕೆ ಕೂತಿದ್ದೇನೆ. ಇಲ್ಲಿ ಪಪ್ಪ ತೆಂಗಿನಕಾಯಿ ತುರಿತಾ ಇದ್ದಾರೆ, ಅಂದರೆ ಪದಾರ್ಥಕ್ಕೆ ಸುಕ್ಕಕ್ಕೆ ಎಲ್ಲದಕ್ಕೆ ಸಹ ತೆಂಗಿನಕಾಯಿ ಬೇಕಿತ್ತು, ಸೊ ತೆಂಗಿನಕಾಯಿ ತುರಿತಾ ಇದ್ದಾರೆ. ಮೇಡಮ್ ನೀವೆಂತ ಮಾಡ್ತಿದ್ದೀರಿ? ನಾನು ಮೆಣಸು ಫ್ರೈ ಮಾಡ್ತಾ ಇದ್ದೇನೆ ಕೋಳಿ ಒಳಗೆ. ಫುಲ್ ಹೊಗೆ ಉಂಟು, ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ. 20 minutes later. ಗೈಸ್, ಈಗ ಎಂತಂದರೆ ಒಂದು ಪ್ರಾಬ್ಲಮ್ ಆಗಿದೆ. ಫಂಕ್ಷನ್ ಉಂಟು, ಕೆಲಸ ರಾಶಿಯದುಂಟು ಆಯಿತಾ. ಬಟ್ ಎಂತಾಯ್ತು ಅಂತಂದರೆ ವಯರ್ ಹೋಗಿದೆ, ಎಂತ ಮಾಡಲಿಕ್ಕೂ ಅಲ್ಲ ಈಗ. ಸೊ ಈಗ ಪಕ್ಕದ ಮನೆಯಿಂದ ಪೈಪು ತಂದು ನೀರಿನ ಮೇಲೆ ಕಳಿಸಬೇಕು. ಅದಾದ ನಂತರ ಎಲೆಕ್ಟ್ರಿಷಿಯನ್ ಬರ್ತೇನೆ ಅಂತ ಹೇಳಿದ್ದಾರೆ ಅಂಕಲ್. ಅವರು ಬೇರೆ ಕಡೆ ಇದ್ದಾರೆ, ಸೊ ಅವರು ಬರ್ತೇನೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಇದನ್ನೊಂದು ಸರಿ ಮಾಡಿಸಬೇಕು. ತುಂಬ ಕೆಲಸ ಉಂಟು, ಮುಖ ನೋಡಿದ್ರೆ ಗೊತ್ತಾಗಿರ್ಬೋದು. ಬೆವರಿ ಹೋಯಿತು, ತುಂಬ ಕೆಲಸ ಇತ್ತು. ಅಷ್ಟೊತ್ತಾಗೋ ನೀರು ಖಾಲಿ ಆಯಿತು. ನೀರು ಬಿಡಲಿಕ್ಕೆ ಬಂತ ಬರುವಾಗ ಇಲ್ಲಿ ಇದು ಹೊತ್ತಿ ಹೋಗಿದೆ. ಹೊತ್ತಿ ಹೋದ್ರೆ ಅಂದರೆ ಸ್ವಲ್ಪ ಅದು ಮೆಲ್ಟ್ ಆಗಿದೆ ವಯರ್. ಬ್ಯಾಡ್ ಲಕ್, ಹೀಗೆ ಆಗಬಾರ್ದಿತ್ತು. 15 minutes later. ವಿ ಮೇಡ್ ಒನ್ ಆಲ್ಟರ್ನೇಟಿವ್. ಪಪ್ಪ ಮೇಲೆ ನಿಂತ್ಕೊಂಡು ಪೈಪಲ್ಲಿ ನೀರು ಹಿಡಿತಾ ಇದ್ದಾರೆ. ಪಕ್ಕದ ಮನೆಯಿಂದ ನೀರಿನ ಪೈಪ್ ನೋಡಿ, ಪಕ್ಕದ ಮನೆಯಿಂದ ನೀರಿನ ಪೈಪ್ ಅಲ್ಲಿ ನನ್ನ ತಮ್ಮ ಅಲ್ಲಿ ನೀರು ಬಿಟ್ಟಿದೆ ಆಯಿತಾ. ನಾವು ಪೈಪನ್ನು ಜಾಯಿಂಟ್ ಮಾಡಿದ್ದಲ್ಲ, ನೀರು ಬಿಟ್ಟಿದೆ. ಸೊ ಅವನು ನೀರು ಜಾಯಿಂಟ್ ಮಾಡ್ತಿದ್ದಾನೆ. ಬಂತಾ? ಹಾಂ. ಸೊ ಆಲ್ಟರ್ನೇಟಿವ್ ಆಗಿ ಈಗ ನೀರು ಹೇಗೋ ಒಂದು ಸೆಟ್ ಆಯಿತು. ಲಾಟ್ ಆಫ್ ಪ್ರೆಷರ್. ಹೇಗೆ ಆಯಿತು ಪಪ್ಪ, ಒಂದು ಎಕ್ಸ್ಪೀರಿಯೆನ್ಸ್ ಹೇಳಿ. ಓಡಿದ್ರಲ್ಲ ಆ ನಮ್ಮನೆ ಓಡಿದ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಹೇಳಿ. ಅವರು ನನಗೆ ಬೈತಿದ್ದಾರೆ, ನಮ್ಮದಿಲ್ಲಿ 1000 ಟೆನ್ಷನ್ ಉಂಟು, ಇವಳಿಗೆ ಬ್ಲಾಗ್ ಅದು ಚಿಂತೆ ಅಂತ. ಎಲ್ಲ ಸೆಟ್ ಮಾಡಿ ಕೆಳಗೆ ಬರುವಾಗ ಚಿಕ್ಕಮ್ಮ ಚಿಕನ್ ಸುಕ್ಕಕ್ಕೆ ರೆಡಿ ಮಾಡ್ತಾಯಿದ್ರು. ರಬ್ಬ ಚಿಕನ್ ಸುಕ್ಕ ಮಾಡ್ತಾಯಿದ್ರು. ಇಷ್ಟೊತ್ತಾಗುವ ಚಿಕ್ಕವ ಯಾಕೆ ಬರಲಿಲ್ಲ ಅಂತ ನಾನು ಥಿಂಕ್ ಮಾಡ್ತಾಯಿದ್ದೆ. ಅವರು ಬರೋದು ಸ್ವಲ್ಪ ಲೇಟ್ ಆಗ್ತದೆ ಅಂತ ಆಲ್ರೆಡಿ ಇನ್ಫಾರ್ಮ್ ಮಾಡಿದರು. ಸೊ ನೆನೆದವರ ಮನದಲ್ಲಿ ಅಂತ ಹೇಳುವ ಕೂಡಲೇ ಚಿಕ್ಕಪ್ಪ ಬಂದಿದ್ದಾರೆ. ಮಿಶಿಕ ಹಾಯ್ ಮನ್ಪ್ಲ ಮಿಶಿಕ. ಓ ಅವನಿದ್ರೆ ಎಸ್, ಇನ್ನೊಂದು ಅಜ್ಜಿ ಬಂದಿದ್ದಾರೆ. ಸೊ ಅವರದೀಗ ಫೋಟೋಶೂಟ್ ಎಲ್ಲ ಆಗ್ಲಿಕ್ಕುಂಟು ಅಜ್ಜಿ ಅವರದನ್ನ. ಇನ್ನೂ ಇಬ್ಬರು ಬಂದಿದ್ದಾರೆ, ಕಸಿನ್ಸ್ಗಳು ಬಂದಿದ್ದಾರೆ. ಎಸ್, ನಾವು ಎಂತ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ. ಎಂತ ಇಲ್ಲಿಗೆ. ಇದು ನನ್ನ ದೊಡ್ಡ ತಂಗಿ ಖುಷಿ, ಇದು ಚಿಕ್ಕ ತಂಗಿ ದಿಶಾ. ಮ್ಯಾನೇಜ ಎಡ್ಡೆ ಚಿಕ್ಕಪ್ಪ ಹಾಯ್ ಮನ್ಪ್ಲೆ. ಎಸ್, ಚಿಕ್ಕಪ್ಪ ಬಂದರು ಫೈನಲಿ. ಎಸ್, ಬನ್ನಿ ಮೇಲೆ ಬನ್ನಿ. ಎಕ್ಸಾಮ್, ಸೊ ಈಗ ಬಂದರು ಎಲ್ಲ ಎಕ್ಸಾಮ್ ಮುಗಿಸಿ. ಇವತ್ತು ನೈಟ್ ಸಹ ಹೊರಡ್ತಿದ್ದಾರೆ ಅವರು. ಸೊ ಪಪ್ಪ ಅಲ್ಲಿ ಕ್ಲೀನ್ ಮಾಡ್ತಿದ್ದಾರೆ. ಚಿಕ್ಕಪ್ಪ ನೋಡಿ, ಇವರದ್ದು ವೇಷಭೂಷಣ ಎಲ್ಲ ಚೇಂಜ್ ಆಗಿದೆ. ಸ್ಟಾರ್ಟ್ ಆದ್ರು, ಪ್ರಿಪರೇಷನ್ ಸ್ಟಾರ್ಟಿಂಗ್ ನಾವು. ಸೊ ಇವಳೀಗ ನೀರು ಕಟ್ ಮಾಡ್ತಿದ್ದಾಳೆ. ಫುಲ್ ಎಕ್ಸ್ಪೀರಿಯನ್ಸ್ ಉಂಟು ಕಟ್ ಮಾಡಿದ್ರೆ. ಇಷ್ಟೊಳಗೆ ನಾನೆಲ್ಲರೂ ವಿಡಿಯೋ ಮಾಡ್ತಿದ್ದೆ, ಈಗ ನನ್ನ ವಿಡಿಯೋ ಮಾಡಲಿಕ್ಕೆ ಚಾನ್ಸ್ ನೋಡಿ ಅವರಿಗೆ. ಸೊ ನಾನೀಗ ಟೊಮೆಟೊವನ್ನು ಕೊಡ್ತಾ ಇದ್ದೇನೆ ಅಕ್ಕನಿಗೆ ಚಾಪ್ ಮಾಡಲಿಕ್ಕೆ. ಗೆಟ್ ಟುಗೆದರ್ ಫ್ಯಾಮಿಲಿ ಮೆಂಬರ್ಸ್. ಫೈನಲ್ಲಿ ನಮ್ಮ ಸುಕ್ಕ ರೆಡಿ ಆಗ್ತಾ ಉಂಟಿಲ್ಲಿ ಚಿಕನದ್ದು. ಚಿಕ್ಕಪ್ಪನವರು ಅಕ್ಕಡ ಕೇಳ್ತಿದ್ದಾರೆ. ಇಷ್ಟೊತ್ತು ಆಂಟಿ ಅಕ್ಕಡ ಕೇಳ್ತಿದ್ರು. ಈಗ ಅತ್ತಿಗೆ ಮತ್ತು ಮೈದುನ ಸೇರಿ ಈಗ ಎಂತ ಸುಕ್ಕ ಮಾಡ್ತಿದ್ದಾರೆ. ಸ್ನ್ಯಾಪ್ ಲವರ್ ನೋಡಿ, ಸ್ನ್ಯಾಪ್ ಲವರ್ ಖುಷಿ, ಎಲ್ಲಿ ನೋಡಿದರೂ ಸ್ನ್ಯಾಪ್. ಈಗ ಇಲ್ಲಿ ಸಹ ಸ್ನ್ಯಾಪ್ ಆಗ್ತಿದ್ದಾಳೆ. ಆಯ್ತು, ಈಗ ಅಕ್ಕಂದು ಮಾತ್ರವ ನೀವು ತೆಗಿಯೋದು, ನನ್ನ ಹತ್ರ ತೆಗಿಯೋದ ಅಂತ ಸ್ನ್ಯಾಪ್ ಲವರ್ಸ್ ಇಬ್ರು. ಆಗದಿಂದ ಪಾತ್ರೆ ತೊಳಿತಿದ್ದಾರೆ ಅವರು. ಇವತ್ತು ಪಾತ್ರೆ ರಾಣಿಯಾಗಿದ್ದಾರೆ. ಇವಾಗದಿಂದ ಪಾತ್ರವೇ ತೊಳಿತಿದ್ದಾರೆ. ಇವತ್ತು ಪಾತ್ರೆ ಮಾಡ್ತೇವೆ, ಅವ್ರು ತೊಳಿತಾ ಕೊಡ್ತಾರೆ. ಈಗ ಚಿಕ್ಕಪ್ಪ इतनी खुशी
ಫುಲ್ ಟೆನ್ಷನ್ ಅಲ್ಲಿದ್ದಾರೆ, ಏನ್ ಮಾಡುದು ಅವರು ಸುಖ ಮಾಡಿಕೊಂಡು. कौन है ये लोग? कहाँ से आते हैं? ಚಿಕನ್ ಸುಕ್ಕ ಮಾಡಿ 1 hour later. ಅವ್ರದ್ದು ಭಜನೆ ಆಗಿ ಸಂಜೆಯ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಗೈಸ್ ಫೈನಲಿ ನಾನು ರೆಡಿ ಆಗಿದ್ದೇನೆ. ಡ್ರೆಸ್ ಹಾಕಿ ಸ್ನಾನ ಮಾಡಿ ಬರೋದು ಅವರಿಗೆ ಕೈ ಮುಗ್ದು ನಾನು ರೆಡಿ ಆಗಿದ್ದೇನೆ. ಬಿಕಾಸ್ ಆಗೆಲ್ಲ ಚಿಕನ್ ಎಲ್ಲ ಕ್ಲೀನ್ ಮಾಡಿ ತುಂಬ ಗೊಜ್ಜೆ ಆಗಿದೆ. ಸೊ ಅದಕ್ಕನ್ನೆಲ್ಲ ರೆಡಿ ಆಗಿದ್ದೇನೆ. ಆ್ಯಂಡ್ ಫೈನಲಿ ಎಲ್ಲ ಮಕ್ಕಳು ರೆಡಿ ಆಗ್ತಿದ್ದಾರೆ. ಇನ್ನೂ ಎಲ್ಲರೂ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಆಲ್ಮೋಸ್ಟ್ ಇವಳನ್ನ ಇನ್ನೊಂದು ತಂಗಿ ಕವನಶ್ರೀ, ಐ ಆಮ್ ನವ್ಯಶ್ರೀ, ಎಸ್ ಮಿಶಿಕಾ. ಇವಳಿಗೆ ಇನ್ನೊಬ್ಳ ನಾನು ತೋರಿಸ್ತೇನೆ ನಿಮಗೆ. ಯಾವಾಗ ನೋಡಿದ್ರು ಫೋನಲ್ಲಿ ಇರ್ತಾಳೆ. ಎಷ್ಟು ಚಂದ ಈಗ ರೆಡಿ ಆಗಿದ್ದಾಳೆ. ಹಾಯ್ ಮಾಡಿ ಮಿಶಿಕಾ, ಫ್ಲೈನ್ ಕಿಸ್ ಕೊಡು. ಲವ್ ಯು ಹೇಳು, ಲವ್ ಯು ಹೇಳು. ಹಾ ನೋಡಿ, ಅವಳು ಆಲ್ರೆಡಿ ಮೊಬೈಲ್ ಇಟ್ಕೊಂಡು ಕೂತಿದ್ದಾಳೆ. ಇಲ್ಲಿ ಒಂದು ಗ್ಯಾಂಗ್ ನೋಡಿ, ಮಗು ಜೊತೆ ನಮ್ಮ ಶೆಫ್ ಆಫ್ ದ ಕಿಚನ್ ನ ಜೊತೆ ಇವತ್ತು ಸಿಲ್ಟೇರಿ ಇದ್ದಾನೆ. ಸೊ ಆದ ಕಾರಣ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ. ಶೆಫ್ ಆಫ್ ದ ಕಿಚನ್ ಇವತ್ತು ರೂಮ್ ಆಫ್ ದ ಎಂತ ಡ್ಯಾನ್ಸ್ ನಂಗೆ ಗೊತ್ತಿಲ್ಲ. ಲಿಪ್ಸ್ಟಿಕ್ ಎಲ್ಲ ಹಾಕಿ, ಇವಳು ಲಿಪ್ಸ್ಟಿಕ್ ಎಲ್ಲ ಹಾಕಿ ರೆಡಿ ಆಗಿದ್ದಾಳೆ. ಈಗ ದಿಶಾ ನೋಡಿ ಅಲ್ಲಿ ಲಿಪ್ಸ್ಟಿಕ್ ಆಗೋದು ವಿಡಿಯೋಕ್ಕೆ. ನೋಡಿ ಸ್ಟೈಲ್, ನಮ್ಮ ಸ್ಟೈಲ್ ರಾಣಿ ದಿಶಾ ಅವರು. ಇವರು ನೋಡಿ ಆಗ ಹೋದವರು ಗೈಸ್, ಈಗ ಬರ್ತಿದ್ದಾರೆ ಇಬ್ಬರು. ನೋಡಿ ಇಬ್ಬರು ಲೇಡೀಸ್ ಹೂ ತೆಕ್ಕೊಂಡು ತಿಂಡಿ ತೆಕ್ಕೊಂಡು ನೋಡಿ, ಕಟ್ಟ ತಿಂಡಿ ನಮಗೆ ಇವತ್ತು ತಿಂಡಿ ಹಬ್ಬ. ಎಸ್, ಇವತ್ತು ನಮಗೆ ತಿಂಡಿ ಪಾರ್ಟಿ, ತಿಂಡಿ ತಂದಿದ್ದಾರೆ ಆಂಟಿ ಅವರಿಬ್ರು ಹೋಗಿ. ಎಸ್, ಹಾಯ್ ಮಾಡಿ ಒಂದು ಸೀದಾ ಹೋಗುದು. ತುಳಸಿ ಆಂಟಿ ಒಂದು ಹಾಯ್ ಮಾಡಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಂಟಿಗೆ ಬಡ್ದಿದ್ದ ಆಗದಿಂದ ಅವರದ್ದು ವಿಡಿಯೋ ಮಾಡಿ. ಖುಷಿ ಅವರು ತಿಂಡಿ ಕಟ್ಟಂತ ತಗೊಂಡು ಬರ್ತಿದ್ದಾರೆ. ಈಗ ಎಲ್ಲರಿಗೆ ಹಂಚಿ ತಾವು ತಿನ್ನುವ ಕೆಲಸ. ಶೆಫ್ ಈಗಾಗಲೇ ಆಗಮಿಸಿದ್ದಾರೆ, ಪರೀಕ್ಷೆ ಮಾಡ್ತಾ ಇದ್ದಾರೆ. ದೋಸೆ ಹೇಗಾಗಿದೆ? ಎಸ್, ಶೆಫ್ ಆಫ್ ದ ಕಿಚನ್, ಒನ್ ಅಂಡ್ ಓನ್ಲಿ ನಮನ್. ನಮನ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಎಕ್ಸ್ಪೀರಿಯನ್ಸ್ ಕೆಲವರು ಮೇಲೆ ಕೂತ್ಕೊಳ್ಳಲಿ ಹೇಳಲಿಕ್ಕೆ ಈಸಿ ಆಗ್ತದೆ, ಮಾಡುದಿಲ್ಲ. ನಾನು ಕಟ್ ಮಾಡ್ತೇನೆ. ಸರಿ ಹೇಳು. ಅಲ್ಲ, ನಿಮ್ಮ ಕುಕಿಂಗ್ ಜರ್ನಿ ಯಾವಾಗದಿಂದ ಸ್ಟಾರ್ಟ್ ಆದದ್ದು? कौन है ये लोग? कहाँ से आते हैं? ಎಸ್, ನಮ್ಮ ಮೇಡಮ್ ಅವರು ಬಂದಿದ್ದಾರೆ ತಿಂಡಿ ತಕೊಂಡು. ನಮಗೆ ತುಂಬಾ ಇವತ್ತು ತಿಂಡಿ ತಕೊಂಡು ಬಂದಿದ್ದಾರೆ ಆಂಟಿ. ಇಜ್ಜಿ ಯಾರು ಕೊಂತಂದಲ್ಲ ಬ್ಲಾಗ್ ಬಂತೊಂದು ನೋಡಿ. ಎಷ್ಟು ನನ್ನ ಮೇಲೆ ಎಷ್ಟು ಪ್ರೀತಿ ನೋಡಿ. ನವ್ಯನಿಗೆ ಸಹ ಒಂದು ಇಡು ಅಂತ ಆಂಟಿ ಹೇಳ್ತಿದ್ದಾರೆ. ಯಾಕಂದ್ರೆ ನಾನು ಅಂಡಮಾನಲ್ಲಿ ನಿಂತಿದ್ದೇನೆ, ಬಿದ್ರೆ ಮಂಟೆ ಸರ್ಬತ್ ಆಗ್ತದೆ. ನಾನೀಗ ಅಂಡಮಾನಿಂದ ಇಳಿದು ಬೋಟಿ ತಿನ್ನಲಿಕ್ಕೆ ಅಂತ ಬಂದಿದ್ದೇನೆ. ಸೊ ನಮಗೆ ಗೊತ್ತಿದ್ದಾಗೆ ಬೋಟಿ ಯಾವುದೊಂದು ಎಮೋಷನ್ಸ್. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವು ಹೀಗೆ ಒಂದೊಂದೇ ಬೆರಳಿಗೆ ಹಾಕಿ ತಿಂತಾ ಇದ್ವಿ. ಅದು ಮೆಮೊರಿ ಹೇಳೋದಕ್ಕಿಂತ ದಟ್ ಈಸ್ ಒನ್ ಎಮೋಷನ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಯ್ ಮಾಡು ಅವಳಿಗೆ ನಾಚಿಕೆ ಆಗ್ತಾ ಉಂಟು. ಸೊ ಎಲ್ಲ ಬರ್ತಾ ಇದ್ದಾರೆ. ಅಣ್ಣ ತಮ್ಮಂದಿರ ಕಾಂಪಿಟೇಷನ್ ಎಲ್ಲ ಥಮ್ಸಪ್ ಆಗ್ತಾ ಉಂಟು. ಅಲ್ಲಿ ಸಹ ಥಮ್ಸಪ್ ಆಗ್ತಾ ಉಂಟು. ಇಲ್ಲಿ ನೋಡಿದ್ರೆ ಈ ಚಿಕ್ಕಪ್ಪ ಅಂತ ಥಮ್ಸಪ್ ಆಗ್ತಾ ಉಂಟು. ಎಲ್ಲರೂ ಬಂದಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ಹೇಳಿದ್ದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳಿದ್ರೆ ತುಂಬ ಚೆಂದಾಗಿ ನನಗೆ ಸಪೋರ್ಟ್ ಮಾಡಿದರು. ಅದಕ್ಕೆ ಹೇಳೋದಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂತ. ನನಗೆಲ್ಲ ವ್ಲಾಗ್ಸಿಗೂ ಎಲ್ಲ ಕ್ಲಿಪ್ಸಿಗೂ ತುಂಬ ಚೆಂದಾಗಿ ಸಪೋರ್ಟ್ ಮಾಡಿದರು. ಇಲ್ಲಿ ನಾವು ಮತ್ತು ಬಂದವರಿಗೆಲ್ಲ ಫ್ರೂಟ್ಸ್ ಕಟ್ ಮಾಡಿ ಕೊಡ್ತಾ ಇದ್ವಿ. ಬಿಕಾಸ್ ಎಲ್ಲ ದೂರದಿಂದ ಬಂದಿರ್ತಾರಲ್ಲ, ಸೊ ಫ್ರೂಟ್ಸ್ ಇತ್ತು. ಸೊ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ವಿ. ಖುಷಿ ನೋಡಿದ್ರೆ ಮುಸ್ಲಿಮ್ಗೆ ಸರ್ವ್ ಮಾಡಿ ಕೊಡ್ತಾಯಿದ್ವಿ. ಯಾವಾಗಲೂ ಹೇಳುವಾಗೆ ನಮ್ಮ ಒನ್ ಆ್ಯಂಡ್ ಓನ್ಲಿ ಚಿಲ್ತೇರಿ ಅವರು ಎಂಟರ್ಟೈನ್ಮೆಂಟಿಗೆ ಯಾವತ್ತೂ ಸಿದ್ಧರಾಗಿರ್ತಾರೆ. ಇವೊಂದು ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಗಿತ್ತು. ಶೆಫ್ ಆಫ್ ದ ಕಿಚನಿಗೆ ಡ್ಯಾನ್ಸ್ ಮಾಸ್ಟರ್ ಆಗಿದೆ. ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ. ಚಿಕ್ಕಪ್ಪನಿಗೆ ತರಿಗೆ ಆಗ್ತಾ ಉಂಟು. ಚಿಕ್ಕಪ್ಪನಿಗೆ ತರಿಕೆ ಆಗ್ತದಂತೆ. ನನ್ನ ತಮ್ಮನ ಹತ್ರ ಇವರಿಬ್ಬರನ್ನ ಹೇಗೆ ಇಟ್ಕೊಂಡ್ರೆ
ನೋಡಿ ನಮ್ಮ ಚಿಲ್ಟರಿಗೆ ಜಾಗ ಕೊಡಿ, ನಮ್ಮ ಚಿಲ್ಟರಿಗೆ ಜಾಗ ಕೊಡಿ. ಎಸ್ ಮಿಶಿಗೆ ಹೋಗ. ನೋಡಿ ಎಲ್ಲರೂ ಡ್ಯಾನ್ಸ್ ಆಗ್ತಾ ಉಂಟು. ಅತ್ತಿಗೆ ಕುಡಿತಾ ಈಗ ಅತ್ತಿಗೆ ನೋಡಿ ಪೆಟ್ಟಾಗ್ಲಿಕ್ಕೆ ಬಂದಾಗೆ ಇವರು ಅವರಿಬ್ಬರ ಇದು ಬಾಡಿ ಗಾರ್ಡ್ಸ್ ಇದ್ದಾಗೆ ಹೋಗ್ತಾ ಇದ್ದಾರೆ. ಇವಳು ಮಿಶಿ ಬಾ ಆಟ ಆಡುವ ಬಾ. ಎಲ್ಲರೂ ಬರ್ತಾ ಇದ್ದಾರೆ. ಸೊ ಚಿಕ್ಕಮ್ಮ ನನ್ನ ಫಸ್ಟ್ ಚಿಕ್ಕಪ್ಪ ಸೊ ಎಲ್ಲ ಬಂದರು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಸ್ ಖುಷಿ ಹೇಳಿ. ಯಾ ಎಲ್ಲ ಮಾಡಿ ಇಲ್ಲಿ ಬಾ, ಇಲ್ಲಿ ಗೈಸ್ ಫೈನಲ್ ಚಿಕ್ಕಪ್ಪ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ದಿಸ್ ಇಸ್ ಮೈ ಕ್ರೂ. ಎಲ್ಲರೂ ಬರ್ತಾ ಇಲ್ಲ, ಯಾರು ಸಹ ಬರ್ತಾ ಇಲ್ಲ. ನಾನು ಆಗದಿಂದ ಕರಿತಾನೆ ಇದ್ದೇನೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಎಸ್ ಥ್ಯಾಂಕ್ ಯು. ಎಸ್ ಅವಂದು ಅಲ್ಲಿ ಚಿಲ್ಟೇರಿಯದು ಬಾಯ್ ಬಾಯ್ ಅಂತೆ. ನೋಡಿ ಫೋಟೋಕ್ಕೆ ಪೋಸ್ ಕೊಡೋದು ನೋಡಿ, ಕ್ಯಾಂಡಿಡ್ ಫೋಟೋ ಅಂತ ಇವರದ್ದು. ಫೋಟೋಕ್ಕೆ ಪೋಸ್ ಕೊಡೋದು ನೋಡಿ, ಇವರು ಪೋಸ್ ಕೊಡುದು. ಈಗ ಪೋಸ್ ಕೊಡೋದಾಯ್ತು ಇವರು. ನೋಡಿ ಪೋಸ್ ಆಂಟಿ ಬೈಯೋದು ನನಗೆ ಹೇಳಿಲ್ವಾ, ಮನೆಯೆಲ್ಲ ಜಿಗ ಅಂತ ಹೇಳ್ತದೆ. ಎಲ್ಲರೂ ಬಂದಿದ್ದಾರೆ, ಆಲ್ಮೋಸ್ಟ್ ಅಂತಲ್ಲ, ಎಲ್ಲ ಬಂದಾಗಿದೆ. ಸೊ ಎಲ್ಲರೂ ಮಾತಾಡ್ಕೊಂಡು ನಗಡ್ಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ನಾವೀಗ ಫೋಟೋ ತೆಗಿಲಿಕ್ಕೆ ರೆಡಿ ಆದದಾಯ್ತಾ. ಇಲ್ಲಿ ನೋಡಿದ್ರೆ ನಮ್ಮ ಫ್ಯಾಮಿಲಿ ಲೇಡೀಸಿಗೆ ಜಾಗ ಸಾಕಾಗ್ತಿಲ್ಲ. ಇಲ್ಲಿ ನಾನು ಎಂತ ಮಾಡುದು, ಇವರು ಕಟ್ ಮಾಡುದು, ಇವರು ಬಲ್ಲು ಕಟ್ ಮಾಡುದು. ಆಯ್ತು, ಇವರು ಬಲ್ಲು ಕಟ್ ಮಾಡಿ ಆಯ್ತು. ಚರ್ಚೆ ಸೊ ಲೇಡೀಸ್ ಗ್ಯಾಂಗದ್ದು ಫೋಟೋಸ್ ತೆಗೆದಾಗಿತ್ತು. ಇನ್ನು ಬಾಯ್ಸ್ ತೆಗಿಬೇಕಿತ್ತು. ಇಬ್ಬರದ್ದು ಒಟ್ಟಿಗೆ ತೆಗಿಲಿಕ್ಕೆ ಜಾಗ ಸಾಕಾಗ್ತಿರ್ಲಿಲ್ಲ. ಸೊ ಇವರದ್ದಾದ ನಂತರ ನೆಕ್ಸ್ಟ್ ಬಾಯ್ಸ್ ಅದು. ಸೊ ಆಲ್ರೆಡಿ ನಮ್ಮ ಫ್ಯಾಮಿಲಿ ಫೋಟೋಸ್ ಆಗಿದೆ. ಸೊ ನಾನಿಲ್ಲಿ ಕೊಲಾಜ್ ಮಾಡಬೇಕಾಯ್ತು, ಬಿಕಾಸ್ ಎಲ್ಲ ಒಟ್ಟಿಗೆ ತೆಗಿಲಿಕ್ಕೆ ಆಗೋದಿಲ್ಲ, ನಮಗೆ ಜಾಗ ಇರಲಿಲ್ಲ. ಇದೆಲ್ಲ ಆದಮೇಲೆ 16 ಎಲೆ ಹಾಕಿ ಬಡಿಸೋ ಕಾರ್ಯಕ್ರಮ, ಅದನ್ನು ವೀಡಿಯೋ ಮಾಡಲಿಕ್ಕೆ ನನಗೆ ಪರ್ಮಿಷನ್ ಸಿಗಲಿಲ್ಲ. ಅದಾದ ನಂತರ ಎಲ್ಲರೂ ಊಟ ಮಾಡಿ ಹೊರಟರು. ಅದೆಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಯಾವುದು ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಮತ್ತು ಎಲ್ಲರೂ ಆ ದಿವಸ ಹೊರಟ್ರಲ್ಲ. ಸೊ ಲಿಟ್ರಲಿ ಹೇಗಾಗಿತ್ತು ಅಂತ ನನಗೆ ತುಂಬ ಬೇಜಾರಾಯಿತು. ಅಟ್ಲೀಸ್ಟ್ ನನಗೆ ತಂಗಿಯರೆಲ್ಲ ನೆಕ್ಸ್ಟ್ ಡೇ ಉಳಿತಿದ್ರು, ಬಟ್ ಅವರಿಗೆಲ್ಲ ಎಕ್ಸಾಮ್ ಇರುವ ಕಾರಣ ಉಂಟಲ್ಲ, ಎಲ್ಲ ಹೊರಟಿದ್ರಲ್ಲ, ನನಗೆ ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಸೊ ಅದಾದಮೇಲೆ ವೀಡಿಯೋ ಮಾಡಲಿಕ್ಕೆಲ್ಲ ಮನಸ್ಸಾಗಲಿಲ್ಲ. ಆ್ಯಕ್ಚುಲಿ ನಾವೆಲ್ಲ ಕಾಯ್ತಿರ್ತೀವಿ, ಬಿಕಾಸ್ ಒಂದು ಸಲ ಎಲ್ಲರೂ ಸೇರೋದಲ್ವಾ ಫ್ಯಾಮಿಲಿ ಮೆಂಬರ್ಸ್. ಸೊ ದಿವಸ ಎಲ್ಲ ನಗಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಸೊ ಇದು ನನ್ನ ಫ್ಯಾಮಿಲಿ, ನನಗೆ ಹೆಮ್ಮೆ ಇದೆ ನಾನು ಈ ಫ್ಯಾಮಿಲಿಯ ಮಗಳು ಅಂತ ಹೇಳ್ಕೊಳ್ಳಿಕ್ಕೆ. ಸೊ ಇದು ಒಂದು ದಿವಸದ ಕತೆ ನನ್ನ ಫ್ಯಾಮಿಲಿಯ ಜೊತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.